ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಮಾನ್ವಿತಾ ಶೆಟ್ಟಿ ಅಂತೇಳ್ಬಿಟ್ಟು, ಊರು ಶಿರಾ ಭಾಗದವರು. ಮೈಕಟ್ಟು ತುಂಬು ತುಳುಕಿದೆ ಅಂತೇಳಿ ತಿಳಿಸಿದ್ದಾರೆ. ಏನೋ ಸಮಸ್ಯೆ ಗಂಡ ಜೊತೆಗಿಲ್ಲದೆ ತೂತು ಎದ್ದೇಳುತ್ತಿದೆ. ಸೊ ಸುಖ ಕೊಡೋರು ಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಪ್ಲ್ಯಾನು ಕೆಲಸಗಾರನ ಜೊತೆ ಚಕ್ಕಂದವನ್ನು ಆಡಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇವರ ಬಳಿರುವ ಇನ್ಫಿನಿಕ್ಸ್ GT20 Pro ಮೊಬೈಲ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಮುಂದೆ ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಮನೆ ಕೆಲಸದ ಜೊತೆ ಸುಖ ಕೂಡ ಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಯಜಮಾನ ಹೋಲ್ಸೇಲ್ ಬಿಸ್ನೆಸ್ಸನ್ನು ಮಾಡುತ್ತಾನೆ. ಸೊ ಅವರ ಒಂದು ಬ್ಯುಸಿ ಜೀವನದಲ್ಲಿ ನನಗೆ ಟೈಮ್ ಸಿಗುತ್ತಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಮನೆ ಕೆಲಸಕ್ಕೆ ಒಬ್ಬರನ್ನು ಇಟ್ಟುಕೊಂಡು ತೋಟ ನೋಡಿಕೊಂಡು ಇರು ಅಂತೇಳಿ ಅವರೇ ಹೇಳಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಹಾಗಾಗಿ ಕೆಲಸಕ್ಕೆ ಇಟ್ಟುಕೊಂಡು ಸುಖವನ್ನು ಪಡಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಸಂಪರ್ಕ ಮಾಡಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ಈ ಥರ ಇದ್ದರೆ ಖಂಡಿತವಾಗಿ ಕೊಡುತ್ತೇನೆ, ಬೇಗ ನೋಡಿ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ 3 ಎಕರೆ ತೋಟ ಇದೆ, ಅದನ್ನು ನೋಡಿಕೊಂಡು ನನ್ನ ಮನೆಯಲ್ಲೇ ಇರಬೇಕು, ಅಂಥವರಿದ್ದರೆ ಮಾತ್ರ ಕರೆ ಮಾಡಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ತೂತಿನ ಚಟಕ್ಕೂ ಕೂಡ ಸಹಾಯ ಮಾಡಬೇಕು. ಹಿಗ್ಗಾಮುಗ್ಗಕ್ಕೆ ಇದು ಸುಖ ಕೊಟ್ಟರೆ ಖಾಯಂ ಕೆಲಸವನ್ನು ಕೊಡುತ್ತೇನೆ, ಜೊತೆಗೆ ತಿಂಗಳಿಗೆ 40,000 ಸಂಬಳವನ್ನು ಕೊಡುತ್ತೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ತೋಟದ ಕೆಲಸ ನೋಡಿಕೊಳ್ಳೋದರ ಜೊತೆಗೆ ತೂತಿಗೂ ಕೂಡ ಸುಖ ಕೊಡಬೇಕು. ಹಾಗೇನಾದರೂ ಮಾಡಿದರೆ ತಿಂಗಳಿಗೆ 40,000 ಕೊಟ್ಟು ಮನೆಯಲ್ಲೇ ಇಟ್ಟುಕೊಳ್ಳುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಸಂಪರ್ಕ ಮಾಡಿ. ಕೊನೆಯದಾಗಿ ಇವರ ಬಳಿರುವ ಇನ್ಫಿನಿಕ್ಸ್ GT20 Pro ಮೊಬೈಲ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ಹೈಲೈಟ್ಸ್ ನೋಡೋದಾದರೆ ರ್ಯಾಮು 8 GB ಇದೆ. ಇನ್ನು ಇಂಟರ್ನಲ್ ಸ್ಟೋರೇಜು 256 GB ಕೊಟ್ಟಿರುವಂಥದ್ದು. ಪ್ರೊಸೆಸರು ಆಕ್ಟಾ ಕೋರ್ ಅಳವಡಿಸಿರುವಂಥದ್ದು. ರಿಯರ್ ಕ್ಯಾಮರಾ 108 MP, ಬ್ಯಾಕ್ ಸೈಡ್ ಇದೆ ಮತ್ತು 2 MP + 2 MP ಮೈಕ್ರೋ ಕೊಟ್ಟಿರೋದು. ಇನ್ನು ಫ್ರಂಟ್ ಕ್ಯಾಮ್ರಾ ಮಾತ್ರ 32 MP ಇದೆ ಅಂತೇಳಿ ತಿಳಿಸಿರೋದು. MP ಅಂದರೆ ಮೆಗಾ ಪಿಕ್ಸಲು. ಡಿಸ್ಪ್ಲೇ ಸೈಜು 6.5 ಇಂಚು ಇದೆ. ಬ್ಯಾಟ್ರಿ ಕೆಪಾಸಿಟಿ 5000 MAH ಇರುವಂಥದ್ದು. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇದು ಫಿಸಿಕಲ್ ಲುಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಇನ್ನು ಈ ಒಂದು ಮೊಬೈಲು 3 ಕಲರ್ ವೇರಿಯಂಟಲ್ಲಿ ಸಿಗುತ್ತೆ. ಇದರ ಒಂದು ಬೇಸಿಕ್ ಮಾಡಲ್ ಪ್ರೈಸ್ ಬಂದ್ಬಿಟ್ಟು 24,000. ಇನ್ನು ಹೊರತುಪಡಿಸಿ ಸ್ಪೆಸಿಫಿಕೇಶನ್ನು ನೆಟ್ವರ್ಕ್ ಟೈಪು 5G ಸಪೋರ್ಟ್ ಕೊಡುತ್ತೆ. ಸಿಮ್ ಟೈಪು ಡ್ಯುಯಲ್ ಸಿಮ್ ಸಪೋರ್ಟ್ ಕೊಡುತ್ತೆ. ಎಕ್ಸ್ಪ್ಯಾಂಡೇಬಲ್ ಸ್ಟೋರೇಜು ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ. ಆಡಿಯೋ ಜಾಕ್ ಕೂಡ ಇಲ್ಲ, ಹಾಗೆ ಕ್ವಿಕ್ ಚಾರ್ಜಿಂಗ್ ಕೂಡ ಇಲ್ಲ. ಇನ್ನು ಬಾಕ್ಸಲ್ಲಿ ಹ್ಯಾಂಡ್ಸೆಟ್ಟು ಮತ್ತು ಅಡಾಪ್ಟರು, USB ಚಾರ್ಜಿಂಗ್ ಟೈಪ್ C ಕೇಬಲ್ ಕೊಟ್ಟಿದ್ದಾರೆ. ಸಾಫ್ಟ್ ಸ್ಲಿಮ್ ಇರುವಂಥದ್ದು. ಸಿಮ್ ಇಜೆಕ್ಟರ್ ಇದೆ. ಕ್ವಿಕ್ ಸ್ಟಾರ್ಟ್ ಗೈಡ್ ಕೂಡ ಇರುವಂಥದ್ದು. ವಾರಂಟಿ ಕಾರ್ಡ್ ಕೂಡ ಇರುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕೂಡ ಇನ್ಫಿನಿಕ್ಸ್ GT20 Pro ಮೊಬೈಲ್ ಬಗ್ಗೆ ರಿವ್ಯೂವನ್ನು ಕೊಟ್ಟಿರೋದು. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.